ಸಿಟಿ ರವಿಗೆ ಕೊನೆಗೂ ಬಿಗ್ ರಿಲೀಫ್ ಸಿಕ್ಕಿದೆ. ಜನಪ್ರತಿನಿಧಿಯ ನ್ಯಾಯಾಲಯ ಪ್ರಕರಣದ ವಿಚಾರಣೆಯನ್ನ ನಾಳೆಗೆ ಮುಂದೂಡಿತು. ಈ ನಡುವೆ ಸಿಟಿ ರವಿ ಪರ ವಕೀಲರು ಹೈಕೋರ್ಟ್ಗೂ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಪ್ರಕರಣದ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಆದೇಶವನ್ನ ಪ್ರಕಟಿಸಿದೆ. ಬಂಧನವೇ ಕಾನೂನು ಬಾಹಿರ ಎಂದು ಸಿಟಿ ರವಿ ಪರ ವಕೀಲರು ವಾದ ಮಂಡನೆಯನ್ನ ಮಾಡಿದ್ರು. ನೋಟಿಸ್ ನೀಡದೆ ಹೇಗೆ ಬಂಧಿಸಿದ್ರಿ, ವೈದ್ಯಕೀಯ ವರದಿಯಲ್ಲಿ ಎಂದು ಪೊಲೀಸರನ್ನ ನ್ಯಾಯಾಲಯ ಪ್ರಶ್ನೆ ಮಾಡಿತು. ಬಂಧಿಸಿದ ರೀತಿ ನಡೆದುಕೊಂಡಿದ್ದನ್ನ ಪ್ರಶ್ನಿಸಿದ ನ್ಯಾಯಾಲಯ ಕೊನೆಗೂ ಮಧ್ಯಂತರ ಆದೇಶವನ್ನ ನೀಡಿ ಸಿಟಿ ರವಿ ಅವರನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕೆಂದು ಆದೇಶವನ್ನ ಹೊರಡಿಸಿತು. ಶಾಸಕ ಸಿಟಿ ರವಿಗೆ ಕೊನೆಗೂ ಸಿಕ್ಕಿದೆ ಬಿಗ್ ರಿಲೀಫ್. ಜನಪ್ರತಿನಿಧಿಯ ನ್ಯಾಯಾಲಯ ಪ್ರಕರಣದ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ. ಈ ನಡುವೆ ಸಿಟಿ ರವಿ ಪರ ವಕೀಲರು ಹೈಕೋರ್ಟ್ಗೂ ಪ್ರಕರಣ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪ್ರಕರಣದ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ಆದೇಶವನ್ನ ಪ್ರಕಟಿಸಿದೆ. ಬಂಧನವೇ ಕಾನೂನು ಬಾಹಿರ ಎಂದು ಸಿಟಿ ರವಿ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ದಾರೆ. ನೋಟಿಸ್ ನೀಡದೆ ಹೇಗೆ ಬಂಧಿಸಿದ್ರಿ, ವೈದ್ಯಕೀಯ ವರದಿ ಎಲ್ಲಿ ಎಂದು ಪೊಲೀಸರನ್ನ ನ್ಯಾಯಾಲಯ ಪ್ರಶ್ನೆ ಮಾಡಿತು. ಬಂಧಿಸಿದ ರೀತಿ, ನಡೆಸಿಕೊಂಡಿದ್ದಂತಹ ರೀತಿ ಪ್ರಶ್ನಿಸಿದ ನ್ಯಾಯಾಲಯ ಕೊನೆಗೂ ಮಧ್ಯಂತರ ಆದೇಶವನ್ನ ನೀಡಿ ಸಿಟಿ ರವಿ ಅವರನ್ನ ತಕ್ಷಣವೇ ಬಿಡುಗಡೆ ಮಾಡಬೇಕೆಂದು ಆದೇಶವನ್ನ ಹೊರಡಿಸಿದೆ.